250 ವಾರಗಳು ಈ ರೀತಿ ಪ್ರತಿಯೊಂದು ಶಾಲೆಗಳಿಗೆ ಹೋಗಿ ಎಲ್ಲಿ ಬಡ ವಿದ್ಯಾರ್ಥಿಗಳು ಇರ್ತಾರೆ ಅಂತ ಕಡೆ ಹಣ್ಣು ಹಂಪಲ ಬುಕ್ಸ್ ಆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಸಹಾಯವನ್ನ ಮಾಡ್ತಾ ಇರ್ತಕ್ಕಂಥ ಪ್ರಕಾಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛೆ ಪಡ್ತೇನೆ. ನಿಜ ಬಹಳ ಸಂತೋಷ ಪಡಬೇಕು. ಯಾಕಂದ್ರೆ ಇವತ್ತು ಪ್ರಕಾಶ್ ಅವರು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸವನ್ನ ಯಾರೇ ಒಳ್ಳೆ ಕೆಲಸ ಮಾಡಿದ್ರು ಸಹ ಅದನ್ನ ಸಮಾಜಕ್ಕೆ ಒಳ್ಳೇದಾಗೋ ರೀತಿಯಲ್ಲಿ ಅವ್ರ ಬಗ್ಗೆ ಅಭಿಮಾನವನ್ನ ನಾವು ತೋರ್ಬೇಕಾಗತ್ತೆ. ಆದ್ರೆ ಇವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸವನ್ನ ನಾವು ಸ್ಮರಿಸ್ತೀವಿ. ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿದೆ. ನಾನು ಪ್ರಕಾಶ್ ಅವ್ರಿಗೊಂದು ಹೇಳಕ್ ಇಚ್ಛೆ ಪಡ್ತೀನಿ. ಪ್ರಕಾಶ್ ಅವರೇ, ನೀವು ಮಾಡುವಂತ ಕಾರ್ಯಕ್ರಮದಲ್ಲಿ ಯಾವತ್ತಾದ್ರೂ ಒಂದಿನ ನೀವು ಮಾಡ್ತಾ ಇದ್ದೀರಿ, ನೀವು ನಿಮ್ ಕೈಯಿಂದನೇ ದುಡ್ಡು ಹಾಕಿ ಇಲ್ಲಿವರೆಗೂ ಯಾವತ್ತೂ ಇಸ್ಕೊಂಡಿಲ್ಲ. ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಎಷ್ಟು ಖರ್ಚು ಬೀಳ್ತದೆ ಆ ಖರ್ಚನ್ನ ನಾನು ಕೊಡ್ತೀನಿ. ಇಂಥ ಪುಣ್ಯ ಕೆಲಸದಲ್ಲಿ ನಿಮ್ ಜೊತೆ ನಾವು ಸಹ ಭಾಗಿಯಾಗುವಂತ ಕೆಲಸವನ್ನ ನಾವು ಮಾಡ್ಬೇಕಾಗತ್ತೆ. ಇಲ್ಲಿ ಕೂತಿರ್ತಕ್ಕಂಥ ನಮ್ಮೆಲ್ಲ ಮಕ್ಕಳುಗಳಿಗೆ ಒಂದು ಕಿವಿ ಮಾತು, ಕಷ್ಟಪಟ್ಟು ಓದ್ಬೇಕು. ಸುಬ್ಬಣ್ಣವರು ನಿಮ್ಮೆಲ್ಲರನ್ನೂ ಸಹ ಒಳ್ಳೆ ರೀತಿಯಲ್ಲಿ ಓದಿಸ್ಬೇಕು. ನೀವೆಲ್ಲರೂ ಸಹ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು. ಇಲ್ಲಿ ಇರ್ತಕ್ಕಂಥ ಅನೇಕ ಮುಖ್ಯಮಂತ್ರಿಗಳು ಪ್ರತಿಯೊಬ್ರು ಸಹ ಗೌರ್ಮೆಂಟ್ ಶಾಲೆಯಲ್ಲೇ ಓದಿರ್ತಕ್ಕಂಥವ್ರು. ಸನ್ಮಾನ್ಯ ಯಡಿಯೂರಪ್ಪನವರು ಗೌರ್ಮೆಂಟ್ ಶಾಲೆಯಲ್ಲಿ ಓದಿರ್ತಕ್ಕಂಥದ್ದು. ಆತರ ನಿಜಲಿಂಗಪ್ಪನವರು ಗೌರ್ಮೆಂಟ್ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು. ಕೆಂಗಲ್ ಹನುಮಂತಯ್ಯನವರು ಗೌರ್ಮೆಂಟ್ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು. ಬಿ.ಡಿ. ಜತ್ತಿ ಅವರು ಗೌರ್ಮೆಂಟ್ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು. ಈ ರೀತಿ ಅನೇಕಾರು ಮುಖ್ಯಮಂತ್ರಿಗಳು ಗೌರ್ಮೆಂಟ್ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು. ಮತ್ತೆ ಇವತ್ತಿನ ರಾಷ್ಟ್ರಪತಿಗಳು ಯಾರಿದ್ದಾರೆ ಅವರೂ ಸಹ ಗೌರ್ಮೆಂಟ್ ಶಾಲೆಯಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಓದಂತವ್ರು.